ಅಡಿಗೆ ಮಾಡ್ತಿದ್ದೀನಿ. No, I didn't tell like that. Did I tell that? No. A full-time job. Consider it as a full-time job. ಅಂಡ್ ಅವನಿಗೆ ರೂಢಿ ಮಾಡತ್ತೇನಿ ನಮ್ದು ನಾರ್ತ್ ಕರ್ನಾಟಕ ದೊಣ್ಣೆ ಮೆಣಸಿನ್ಕಾಯಿ ಆ್ಯಂಡ್ ಎಗ್ ಪ್ಲಾಂಟ್. ಸೊ ದ ಲೈಟಿಂಗ್ ಲುಕ್ಸ್ ಗ್ರೇಟ್. ಹೊಸ ಸ್ಟುಡಿಯೋ ಲೈಟ್ಸ್ ಮೇಲೆ ಇನ್ವೆಸ್ಟ್ ಮಾಡೇನು. ಓಕೆ, ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕು, ಬರ್ಲಿನ್ ಏನ್ ವೆದರ್ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. 2 ತಿಂಗಳಾದಿಂದ ಅಪ್ಲೋಡ್ ಮಾಡತ್ತೇನಿ. ನಾ ಹಿಂಗೆ ನ್ಯಾಚುರಲ್ ಬ್ರೇಕ್ಸ್ ತಗೋತೇನಿ ನಡಕ್ ಯಾವಾಗ ಬೇರೆ ಆ ರೀತಿ ಕೆಲಸ ಬಂದಿರ್ತೈತಿ. ಬಟ್ ವೆಡ್ಡಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಆದ ಕೂಡಲೇ ಮಸ್ತ್ ವ್ಲಾಗ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಜಸ್ಟ್ ಹೋಲ್ಡ್ ಆನ್ ಅಂಟಿಲ್ ದೆನ್. ಅಲ್ಲಿ ಮಟ್ಟ ನಂದು ಲೈಫ್ ಅಪ್ಡೇಟ್ಸ್ ಕೊಡ್ತೇನೆ ಅಂತ. ಎದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಏನ್ ಮಾಡತ್ತಿದ್ದೆ ನಾ ಲಾಸ್ಟ್ 2 months ಅಂತ. You guys know that I am in this phase of job search and how draining it is, and it's like a process. Okay, Quora I one answer odide like how to be very consistent and motivated while searching for a job, and they said like it's a full-time job, consider it as a full-time job. ನಾ ಮುಂಚೆ ಏನು ಮಾಡ್ತಿದ್ದೆ, ಬೇರೆ ಎಲ್ಲ ಪ್ಲಾನ್ ಮಾಡಿ ಜಾಬ್ ಸರ್ಚ್ ನಡಕ್ ನನ್ನ ಕ್ಯಾಲೆಂಡರ್ಸ್ನ ಹಾಕ್ತಿದ್ದೆ. ಓಕೆ, ಈಗೇನು ಮಾಡ್ತೇನೆ ಅಂದರೆ ಫ್ರಮ್ 9:30 until like 3 o'clock or 4 o'clock ಜಾಬ್ ಸರ್ಚ್ ಮಾಡ್ತೇನೆ. ಆ್ಯಂಡ್ ಉಳ್ಕಿದ ಪ್ಲಾನ್ಸ್ ಏನಿದಾವ ಫ್ರೀ ಟೈಮ್ನಾಗ ಮಾಡ್ತೇನೆ, ಅದು ಬಿಟ್ಟು ಪ್ಲಾನ್ ಮಾಡ್ತೇನೆ. ಐ ಥಿಂಕ್ ದಿಸ್ ಇಸ್ ವರ್ಕಿಂಗ್ ಔಟ್ ಫಾರ್ ಮೀ. ಜಸ್ಟ್ ಟು ನನಗೆ ಹೇಳ್ಕೊಂಡಂಗೆ, ಓಕೆ ದಿಸ್ ಇಸ್ ಅ ಫುಲ್ ಟೈಮ್ ಜಾಬ್, ದಿಸ್ ಇಸ್ ಯೋರ್ ಪ್ರಯಾರಿಟಿ, ಯು ಹ್ಯಾವ್ ಟು ಡೂ ಇಟ್ ಇನ್ ದ ಮಾರ್ನಿಂಗ್. ಸೊ ಬೆಳಗ್ಗೆ ವರ್ಕೌಟ್ ಮಾಡ್ತೀನಿ, and then I sit down to search job, and ಅದಾದ್ರಿಂದ ಈವ್ನಿಂಗ್ ಕ್ಲೈಂಟ್ ಕ್ಲಾಸ್ ಇರ್ತೈತಿ, and then going out and all of that. ಬರ್ಲಿನ್ನಾಗ ವೆದರ್ ಮಸ್ತ್ ಐತಿ, 20 days. ಓಕೆ, ಮತ್ತೆ ಚಳಿ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಜಾಬ್ ಮಾರ್ಕೆಟ್ ಭಯಂಕರ ಟೈಟ್ ಐತೆ. ಓಕೆ, 100 ಅಪ್ಲಿಕೇಶನ್ ಮಾಡಿದ್ರೆ 2-3 ಇಂಟರ್ವ್ಯೂಸ್ ಬರತೈತಿ, ಅದು ಡಿಫಿಕಲ್ಟ್ ಇರ್ತೈತಿ. ಸೊ ನಡೆದೈತಿ, ಇಟ್ಸ್ ಅ ಪ್ರಾಸೆಸ್. ನೀವು ಜಾಬ್ ಸರ್ಚ್ ಫೇಸ್ನಾಗಿದ್ರೆ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ನನ್ನ ಕಡೆಯಿಂದ ಅಂದ್ರೆ ಹೋಲ್ಡ್ ಆನ್, ಲೈಕ್ ಎವ್ರಿಬಡಿ ಸೇಸ್ ಅರೌಂಡ್ ಮೀ. ಓಕೆ, ಜಾಬ್ ಲ್ಯಾಂಡ್ ಆದ ಕೂಡಲೇ ಲೈಕ್ ಈ ಪ್ರಾಸೆಸ್ ಥ್ರೂ ಹೋದವ್ರು ಹೇಳ್ತಿರ್ತಾರೆ ಲೈಕ್ ಜಸ್ಟ್ ಹೋಲ್ಡ್ ಆನ್, ಇಟ್ಸ್ ಅ ಪ್ರಾಸೆಸ್. ಯು ಶುಡ್ ಬಿ ದೇರ್. ಓಕೆ, ನೀ ಅಪ್ಲೈ ಮಾಡ್ಕೊಂತಿರ್ಬೇಕು, ಆ್ಯಂಡ್ ದೆನ್ ಒನ್ ದ ಲಕ್ ಹಿಟ್ಸ್ ಯು ವಿಲ್ ಜಸ್ಟ್ ಲ್ಯಾಂಡ್. ಲೈಕ್ ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ಇನ್ನೊಂದು 6 ತಿಂಗಳು ಆಗ್ಬೋದು. ಬಟ್ ಫ್ರಮ್ ಮೈ ಸೈಡ್ ನಾ ಏನಂದ್ರೆ ಕನ್ಸಿಸ್ಟೆಂಟ್ಲಿ ಮಾಡ್ಬೇಕು. That's the only thing I am focusing on right now. ಒಟ್ಟಿಗೆ ಮೂವ್ ಆಗೇವಿ ನಾವು. ಸೊ there were a bit of challenges 1-2 ತಿಂಗಳ ಮುಂಚೆ. ಸೊ ಅದರದ್ದು ಹೋಗಾತಿದ್ವಿ ನಾವು. ಆ್ಯಂಡ್ ಲೈಕ್ ಹುಡುಗರ್ ಇಬ್ರು ಒಟ್ಟಿಗೆ ಇರೋದು ಇಟ್ಸ್ ವೆರಿ ಡಿಫ್ರೆಂಟ್ ಫೀಲಿಂಗ್. ಬಿಕಾಸ್ ಹುಡುಗರು ಹೆಂಗೆ ವಿಚಾರ ಮಾಡ್ತಾರೆ ಭಾಳ ಡಿಫ್ರೆಂಟ್ ಇರ್ತೈತಿ, ಹುಡುಗ್ಯಾರು ಹೆಂಗೆ ವಿಚಾರ ಮಾಡ್ತಾರೆ ಭಾಳ ಡಿಫ್ರೆಂಟ್ ಇರ್ತೈತಿ. ಆ್ಯಂಡ್ ಹುಡುಗ್ಯಾರ್ ಆರ್ ಲೈಕ್ ನಂದು ಹುಡುಗಿ ಪರ್ಸ್ಪೆಕ್ಟಿವ್ಲಿ ಹೇಳ್ತೀವಿ, ನಾವೇನು ವಿಚಾರ ಮಾಡ್ತೀವಿ, ಓಕೆ ಹಿ ಹ್ಯಾಸ್ ಟು ಥಿಂಕ್ ಲೈಕ್ ಮೀ. ಸೊ ನನ್ನ ಹಂಗೆ ವಿಚಾರ ಎದಕ್ಕೆ ಮಾಡತ್ತಿಲ್ಲ, ನೀ ನಂಗೆ ಎದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತಿಲ್ಲ ಅಂತ ಪಾಯಿಂಟ್ ಬರ್ತೈತಿ. ಲೈಕ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಅನಿಸ್ತೈತಿ ಓಕೆ ಹುಡುಗರು ಭಾಳ ಡಿಫ್ರೆಂಟಾಗಿ ವಿಚಾರ ಮಾಡ್ತಾರೆ, ಅವ್ರ ಲೈಕಿಂಗ್ಸ್ ಬೇರೆ ಇರ್ತೈತಿ, ಅವ್ರ ಡೇ ಹೆಂಗೆ ಸ್ಕೆಡ್ಯೂಲ್ ಮಾಡ್ತಾರೆ ಭಾಳ ಡಿಫ್ರೆಂಟ್ ಇರ್ತೈತಿ. ಇಟ್ಸ್ ಅ ಹೋಲ್ ನ್ಯೂ ಟಾಪಿಕ್. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಮಾಡ್ತೇನೆ ಅಂತ. ಐ ನೋ ಲೈಕ್ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ, 6 ತಿಂಗಳ ಒಟ್ಟಿಗೆ ಇರತ್ತದ. But we are understanding each other. It's really great. And wedding is in 3 months exactly. 4 ತಿಂಗಳು ಡಿಸೆಂಬರ್ ಬಿಡೋಣ ಅಂತ. ಓಕೆ, ಡಿಸೆಂಬರ್ ಡೇಟ್ಸ್ ಎಲ್ಲ ಮತ್ತೆ ರಿವೀಲ್ ಮಾಡ್ತೇನೆ. ಕೇರಳನಾಗ ಮದ್ವೆ ಆಗತೈತಿ. ಸೊ ಅವ್ರ ಕಡೆ ಜಾಸ್ತಿ ಪ್ರಿಪ್ರೇಷನ್ ನಡ್ಸಾರೆ. ಕಾರ್ಡ್ ಮಾಡಿಸೋದಾಗ್ಲಿ, ಲೊಕೇಶನ್ ಬುಕ್ ಮಾಡೋದಾಗ್ಲಿ, ಡೆಕಾರ್. ನಮ್ಮ ಕಡೆ ಅಂತ ನಮ್ಮ ಧಾರವಾಡನಾಗ ಏನೇನು ಫಂಕ್ಷನ್ಸ್ ಆಗ್ತಾವಲ್ಲ, ಬಳೆ ಶಾಸ್ತ್ರ ಆಗಲಿ, ಹಳದಿ ಫಂಕ್ಷನ್, ಮೆಹಂದಿ ಫಂಕ್ಷನ್, ಅದನ್ನ ನಾ ಹೋಗಿ 20 ದಿನ ಮುಂಚೆನ ಪಟ್ನ ಪ್ಲಾನ್ ಮಾಡ್ತೇನೆ ಅಂತೆಲ್ಲ. ಟೈಮ್ ವ್ಲಾಗ್ಸ್ ನೋಡಿದ್ರಿ ನೀವು. ಸೊ ನಮ್ಮ ಕಡೆಯಿಂದ ಅಷ್ಟು ಪ್ರಿಪ್ರೇಷನ್ ಇಲ್ಲ. ಆ್ಯಂಡ್ ನಾವು ಧಾರವಾಡಿಂದ ಕೇರಳಾಗ ಹೆಂಗೆ ಹೋಗ್ಬೇಕು ಅದು ಒಂದು ಮೇನ್ ಪ್ರಿಪೇರ್ ಮಾಡಬೇಕು. ಸೊ ಯಾರ್ಯಾರು ಧಾರವಾಡಿಗೆ ಬರ್ತಾರೆ, ನಮ್ಮ ಅಕ್ಕ ಆಗಲಿ ಆ್ಯಂಡ್ ನಮ್ಮ ಅಮ್ಮ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಕೂಡಿ ಹೆಂಗೆ ಹೋಗೋದು ಅಂತ ಅದೊಂದು ಪ್ರಿಪ್ರೇಷನ್ ಮಾಡಬೇಕು. ಅದನ್ನ ನಾನು ಸೆಪ್ಟೆಂಬರ್ ಎಂಡಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅವಾಗ ವೆಡ್ಡಿಂಗ್ ವ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಐ ವಾಸ್ ಲೈಕ್ ನಾ ಇಂಡಿಯಾನಾಗಿದ್ರೆ ಎಷ್ಟು ವ್ಲಾಗ್ಸ್ ಆಗ್ತಿತ್ತು, ಎಷ್ಟು ಅಂದರೆ ವೆಡ್ಡಿಂಗ್ ಇನ್ನೊಂದು ಫೀಲಿಂಗ್ ಇರ್ತೈತೆ. ನಮ್ದು ಇಲ್ಲಿ ಕುಂತು ಏನೂ ಇಲ್ಲ. ಓಕೆ, ನಾನು ಅವನು ಇರ್ತೀವಿ, ಕಾಲ್ ಮಾಡ್ತಾರೆ, ಅದೈತಿ ಇದನ್ನ ಆ ಥರ ಬುಕಿಂಗ್ ಮಾಡ್ತಾರೆ. ಅವ್ರು ನಾವೇ ಹೇಳೋದು, ಅವ್ರು ಬುಕಿಂಗ್ ಮಾಡ್ತಾರೆ. ಸೊ ದ್ಯಾಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನಾವ್. ಸೊ ಮದ್ವೆ ಬರತೈತಿ ಅಂತಂದ್ರೆ ಬಂಗಾರ ತಗೊಳೋದು ಬರ್ತೈತಿ. ಸೊ ಇಂಡಿಯಾಗ ಹೋದ್ಕೂಳೇನ ಪ್ಲಾನ್ ಮಾಡಿ ಅಂತ ತಗೊಳಾಕ ನಾನೇನು ಪ್ಲಾನ್ ಮಾಡಿದ್ದೆ ಅಂದ್ರೆ ಲೈಕ್ ಒಂದೇ ಸತಿ ನಂಗೆ ದುಡ್ಡು ಕೊಡೋಕೆ ಆಗೋದಿಲ್ಲ. ಅದಕ್ಕೆ ನಾ ಸ್ವರ್ಣನಾಗ ಒಂದು ಸ್ಕೀಮ್ ಮಾಡ್ಸೇನಿ. ಎಷ್ಟಾದರೂ ದುಡ್ಡು ಹಾಕ್ಬೋದು. ಓಕೆ, ಫ್ರಮ್ 1000 ಅಂಟಿಲ್ ಲೈಕ್ ಲಿಮಿಟ್ ಇಲ್ಲ, ಎಷ್ಟಾದರೂ ಯಾವಾಗಾದರೂ ಹಾಕೋದ.
ಸ್ವಲ್ಪ ದುಡ್ಡು ಕಟ್ಕೊಂತ ಹೋಗಿದ್ರೆ ಅವತ್ತಿನ ಬಂಗಾರ ರೇಟಿಗೆ ಅವ್ರು ಬಾಯ್ ಮಾಡ್ಕೊಂಡು ಇಟ್ಕೋತಾರೆ. ಸೊ ನಾನು ಇಲ್ಲಿ ಜರ್ಮನಿ ಇಂತ್ರ ಇಂಡಿಯಾಗ ಮಂತ್ಲಿ ಒಂದಿಷ್ಟು 100 to 200 euros ಇಲ್ಲಿಂದ ಕಳ್ಸಿರ್ತೇನೆ ಬಂಗಾರಕ್ಕೆ ಸೇವ್ ಮಾಡಾಕ. ಸೊ ನಾನು ಯೂಸ್ ಮಾಡೋದು ಆ್ಯಪ್ ಪೇಪೆನಿ ಅಂತ ಆ್ಯಪ್ ಯೂಸ್ ಮಾಡ್ತೇನೆ. ಸೊ ಯುರೋಪ್, UK, ಕ್ಯಾನಡಾ ಇಂತ ನೀವು ಏನಂದ್ರು ಇಂಡಿಯಾಗೆ ದುಡ್ಡು ಕಳಿಸ್ಬೇಕಂದ್ರೆ ಈ ಆ್ಯಪ್ನ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ಆ್ಯಪ್ನಾಗ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಕೊಡ್ತಾರೆ. ಸೊ 94.21 ತೋರ್ಸಾತೈತಲ್ಲ ಇಂಡಿಯನ್ ರುಪೀಸ್. ಗೂಗಲ್ನಾಗ ನೋಡ್ಬೋದು 92.82 ತೋರ್ಸಾತೈತಿ. ಆಲ್ಮೋಸ್ಟ್ ₹1 ಜಾಸ್ತಿ ಕೊಡ್ತಾರೆ. 24 hours ಸಪೋರ್ಟ್ ಐತಿ ಆ್ಯಂಡ್ ಟ್ರಾನ್ಸಾಕ್ಷನ್ ಫೀ ಇಲ್ಲ. ಸೊ ನೀವು ರೆಫರ್ ಮಾಡಿನೂ ಅರ್ನ್ ಮಾಡ್ಬೋದು. ನಾನು ಅಲ್ಲಿ ನೋಡ್ರಿ 70 euros ಅರ್ನ್ ಮಾಡೇನಿ. ಎಂಗೇಜ್ಮೆಂಟ್ ಟೈಮ್ ಇಂತ್ರನ ಕೂಡ್ಸ್ಕೊಂಡು ಬಂದಿದ್ದೆ ನಾನು. ಸ್ವಲ್ಪ ಮುರ್ಸಿದ್ದೆ ಉಂಗ್ರ ತೊಗೊಳಕ ಆ್ಯಂಡ್ ಅದ್ರ ಮೇಲೆ ಕಟ್ಕೊಂಡ್ ಬರತ್ತೇನೆ ನಾನು. ಮದ್ವೆಗೆ ಒಂದು ಸ್ವಲ್ಪ ಏನಾದ್ರು ಸಣ್ಣ ಜುಮ್ಕಿ ಒಂದು ಸರ ಮಾಡಿಸ್ಕೊಂಡೋನಂತ. ನನಗೆ ದೊಡ್ಡ ಜ್ಯುವೆಲ್ರಿ ಸೂಟ್ ಆಗೋದಿಲ್ಲ. ನನ್ನ ಬಾಡಿ ಸಣ್ಣದೈತಿ. ಸೊ ಸಣ್ಣ ಡೀಟೇಲಿಂಗ್ಸ್ ಲೈಕ್ ಚಿಕ್ಕ ಸರ ಆ್ಯಂಡ್ ಇಯರಿಂಗ್ಸ್ ಮಾಡಿಸ್ಕೋಬೇಕಂತ ಆಸೆ ಐತಿ. ಸೊ ಅದನ್ನ ಮಾಡಿಸ್ಕೋತೇನೆ ನಾನು ಈ ಸತಿ ಹೋದಾಗ. ಆ್ಯಂಡ್ ನಿಮ್ಗೆ ಗೊತ್ತೈತಿ ಕೇರಳ ನಂಗೆ ಭಾಳ ಬಂಗಾರ ಹಾಕ್ತಾರೆ. ಓಕೆ, ನಮಗೇನು ಕೇಳಿಲ್ಲ ಅವ್ರು. ಸೊ ಚಲೋ ಆಗೈತಿ ಅದು ಒಂದು. ಆ್ಯಂಡ್ ನಾ ಲಾಸ್ಟ್ ಇಯರ್ ನಾನು ಅತ್ತುಲ್ ಇನ್ನು ಲೈಕ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಾಗ ಅವ್ರ ಮನಿನಾಗ ನಾನು ಹೇಳಿದ್ದೆ, ಓಕೆ ವೈಟ್ ಅಂಡ್ ಸಾರಿ ತೊಗೊಂಡ್ವಾ ನಮ್ಮ ಕೇರಳ ಸೈಜ್ ಸಾರಿ ಅಂತ. ಸೊ ಅವ್ರ ಮಮ್ಮಿ ಕೊಟ್ಟು ಕಳಿಸಿದ್ರೆ. ದಿಸ್ ವಾಸ್ ಬ್ಯಾಕ್ ಇನ್ May 2023. ಸೊ ನಾವಿನ್ನೂ ಡೇಟ್ ಮಾಡತ್ತಿದ್ವಿ. ಅವ್ರ ಮಮ್ಮಿ ಡ್ಯಾಡಿಗೆ ನಾ ಒಂದ್ಸತಿ ಮಾತಾಡ್ಸಿದ್ದೆ. ದೇ ಹ್ಯಾಡ್ ಲೈಕ್ ಮೀ. ಓಕೆ, ಸೊ ಮಸ್ತ್ ಒಂದು ಸಾರಿ ಕೊಟ್ಟು ಕಳಿಸಿದ್ರೆ. ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸೊ ಈ ಸತಿ ಹಬ್ಬಕ್ಕೂ ಇದನ್ನ ಹಾಕೋತೇನೆ. ಮಸ್ತ್ ಅಂದ್ರೆ ಮಸ್ತ್ ಐತಿ, ಲೈಕ್ ಪ್ರಾಪರ್. ನಾ ಐ ಥಿಂಕ್ ಇದಕ್ಕೆ ಹಾಕೊಂಡಿದ್ದೆ, ಏನಂತಾರ ಇಲ್ಲಿ ಮನೆ ಓಪನಿಂಗ್ ಟೈಪ್ ಮಾಡಿದ್ವಲ್ಲ, ಹಾಲು ಉಪ್ಸಿದ್ವಿ, ಅವಾಗ ಹಾಕೊಂಡಿದ್ದೆ ನಾನು. ಈ ಸತಿ ಓಣಮು ಸೆಲೆಬ್ರೇಟ್ ಮಾಡತ್ತೀವಿ, ಅದಕ್ಕೆ ಹಾಕೋತೇನೆ. ಆ್ಯಂಡ್ ಮುಂದಿನ ವರ್ಷ ಭಾಳ ಸ್ಯಾರೀಸ್ ತೊಗೊಂಡು ಬರ್ತೇನೆ ನಾನು. ಗಣೇಶ ಚತುರ್ಥಿ, ದೀಪಾವಳಿ, ಓಣಮ್, ವಿಶು ಎಲ್ಲ ಹಬ್ಬ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ನಾನು ಒಂದು ಸ್ವಲ್ಪ ಹಿಂಗೆ ರಿಲಿಜಿಯಸ್ ಇಲ್ಲ. ಸೊ ಸ್ಲೋಲಿ ಒಂದು ಸ್ವಲ್ಪ ನಮ್ಮದು ಕಲ್ಚರ್ ಡೆವಲಪ್ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡತ್ತೇವೆ ಮದ್ವೆ ಆದಿಂದ. ಸೊ ದ್ಯಾಟ್ಸ್ ಅಬೌಟ್ ಇಟ್. ಮದ್ವಿದ ಪ್ಲ್ಯಾನಿಂಗ್ ಎಲ್ಲ ಏನು ನಡೆದೈತಿ. ಆ್ಯಂಡ್ ಈಗ ನಾನು ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಇಫ್ ಯು ಗೈಸ್ ವಾಂಟ್ ಸಮ್ ಫಿಕ್ಷನಲ್ ಥ್ರಿಲ್ಲರ್ ಸಸ್ಪೆನ್ಸ್ ಇದ್ದಿದ್ದ ನಾವೆಲ್ಸ್ ಅಂತಂದ್ರೆ ಯು ಗೈಸ್ ಕ್ಯಾನ್ ಚೆಕ್ ವೆರಿಟಿ ಬೈ ಕಾಲಿನ್ ಹಾವರ್. ಐ ನೆವರ್ ಎಂಜಾಯ್ಡ್ ರೀಡಿಂಗ್. ಓಕೆ, ಹಂಗೆ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ನಾ ಆಲ್ವೇಸ್ ನಾನ್ ಫಿಕ್ಷನಲ್ ಮೋಟಿವೇಶ್ನಲ್ ಬುಕ್ಸ್ ತೊಗೊಂಡು ಬರತ್ತಿದೆ. ಆ್ಯಂಡ್ ದೆನ್ ಐ ಲೈಕ್ ಅರ್ಧ ಓದ್ತೇನೆ. ಓಕೆ, ಆಮೇಲೆ ಬಿಟ್ಬಿಡ್ತೇನೆ. ಆ್ಯಂಡ್ ಇನ್ಸ್ಟಾಗ್ರಾಮ್ನಾಗೂ ಮೋಟಿವೇಶನ್, ಯೂಟ್ಯೂಬ್ನಾಗೂ ಮೋಟಿವೇಶನ್, ಇಟ್ ಇಸ್ ಟೂ ಮಚ್ ಫಾರ್ ಮೀ. ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಇಟ್ ಎಂಡ್ಸ್ ವಿತ್ ಅಸ್ ಬುಕ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಐ ಫೆಲ್ ಇನ್ ಲವ್. ಓಕೆ, ಅದು ನಿಮ್ಮ ತಲೆನಾಗ ಏನು ಇಮ್ಯಾಜಿನೇಷನ್ ಬರ್ತೈತಿ. ಇಟ್ಸ್ ಅ ನೈಸ್ ಲವ್ ಸ್ಟೋರಿ ಹ್ಯಾಪ್ನಿಂಗ್ ಆ್ಯಂಡ್ ಅದಕ್ಕೆ ಮುಖಗಳಿರಂಗಿಲ್ಲ. ಓಕೆ, ಬಟ್ ಯು ಸ್ಟಿಲ್ ಲಿವಿಂಗ್ ದ್ಯಾಟ್ ಮೂಮೆಂಟ್. ಲೈಕ್ ಇಟ್ಸ್ ಸೋ ಇಂಟೆನ್ಸ್. ನಾ ಸ್ಟೋರಿನಾಗೆ ಇರ್ತೇನೆ. ಓಕೆ, ಸೊ ನೈಟ್ ಓದಾಕ್ ಕುಂತೆ ಅಂದ್ರೆ ನನ್ನ ಫುಲ್ ತಲೆ ಅಲ್ಲೇ ಇರ್ತೈತಿ. ಸೊ ದಿಸ್ ಇಸ್ ಒನ್ ಬುಕ್ ಸಜೆಷನ್, ವೆರಿಟಿ ಬೈ ಕಾಲಿನ್ ಹಾವರ್ ಅಂತ. ಯು ಗೈಸ್ ಹ್ಯಾವ್ ಟು ಚೆಕ್ ಇಟ್. ಮಸ್ತ್ ಐತಿ. ಅ ಬಿಟ್ ಆಫ್ ಡಾರ್ಕ್ ಸ್ಟೋರಿ ಐತಿ, ಬಟ್ ಐ ಲವ್ ಇಟ್. ಆ್ಯಂಡ್ ಈಗ ನಾ ಟ್ವಿಸ್ಟೆಡ್ ಲವ್ ಒಂದು ಬುಕ್ ಸ್ಟಾರ್ಟ್ ಮಾಡೇನಿ by Anna Hyong. So I love and like one book mugsadano. Okay, I think I enjoy fictional and I have to stick to it for quite some time. So on the reading in the habit pick up madaka. So yeah, that's the life update, what's happening. And haircut ಮಾಡಿಸ್ಕೊಂಡೇನೆ ನಾನು. ದಿಸ್ ಇಸ್ ಕಾಲ್ಡ್ ಲೈಕ್ ಕೊರಿಯನ್ ಲೇಯರ್ಸ್ ಅಂತ. ನನ್ನ ಹೇರ್ ಬ್ಯಾಂಡ್ ಫ್ಲಾಟ್ ಆಗಿತ್ತು. 2 ಸತ ಹೇರ್ ಕಟ್ ಮಾಡ್ಕೊಂಡು. ಓಕೆ, ಒಂದು ಜೂನ್ನಾಗ ಮಾಡಿಸ್ಕೊಂಡು ಬಂದೆ. ಇಲ್ಲಿ ಒಂದು ಸ್ಪ್ಯಾನಿಷನ್ ಸಲೂನ್ ಇತ್ತು. ದೇ ಕಾಸ್ಟೆಡ್ ಅಸ್ ಅರೌಂಡ್ 40 euros. ಆ್ಯಂಡ್ ದೆನ್ ನಮ್ಮ ಮುಂಚೆ ಲೈಕ್ 2 years ಬ್ಯಾಕ್ ಒಂದು ಡಾಂಗ್ಸಾಂಗ್ ಸೆಂಟರ್ ಅಂತ ಐತಿ. ಓಕೆ, ಬರ್ಲಿನ್ನಾಗ ಸ್ವಲ್ಪ ಚೀಪಾಗಿ ಎಲ್ಲ ಸಾಮಾನುಗಳು ಸಿಗ್ತಾವೆ. ಆ್ಯಂಡ್ ಹೇರ್ ಕಟ್ ಆರ್ ಲೈಕ್ ನೇಲ್ಸ್ ಸಲೂನ್ ಎಲ್ಲ ಐತಿ. ಸೊ ಅಲ್ಲ ಮಾಡಿಸ್ಕೊಂಡಿದೆ. ಆ್ಯಂಡ್ ದೆನ್ ಅತುಲ್ ಸೆಡ್, ಓಕೆ ನಿಂದು ಅವಾಗ ಐ ಥಿಂಕ್ ಯು ಹ್ಯಾಡ್ ದ ಬೆಸ್ಟ್ ಹೇರ್. ಆ್ಯಂಡ್ ಐ ವಾಸ್ ಲೈಕ್, ಓಕೆ 2 ವರ್ಷದಿಂದ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ನಾನು ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಐ ಲವ್ ಇಟ್. ಏನೋ ಭಾಳ ಸ್ಟೈಲಿಂಗ್ ಮಾಡೋದು ಬೇಕಾಗಿಲ್ಲ. ನನ್ನ ಫೇಸಿಗೆ ಶೇಪ್ ಕೊಡತೈತಿ. ಸೊ ನನ್ನ ಡಿನ್ನರ್ ಟೈಮ್ ಆಗ ಬಿಡ್ತೈತಿ. ನಾನು ಡಿಶ್ ವಾಷರ್ ಮಾಡತ್ತೀನಿ, ಸ್ವಲ್ಪ ಸ್ಯಾಲ್ಮನ್ ಮಾಡ್ಕೊಡತ್ತಾನ ಅತುಲ್. ಸೊ ಕೆಲಸ ಹಿಂಗೆ ಸ್ಪ್ಲಿಟ್ ಮಾಡ್ಕೊಂಡಿರ್ತೇವಿ ಆಲ್ಮೋಸ್ಟ್ ಎವ್ರಿ ಡೇ. I do this every day. Come on. Allah, you do this every day, but now it's like. ಸೊ ಸ್ವಲ್ಪ ಆಫೀಸ್ನಾಗ ಏನೇನಾಗೈತಿ, ನನ್ನ ಕೆಲಸ ಹೆಂಗೆ ನಡೆದೈತಿ, ಚಿಟ್ ಚಾಟ್ ಮಾಡ್ಕೊಂತ ಕೆಲಸ ಮಾಡ್ತೇವಿ.
ഇതാ സുഹൃത്തുക്കളെ നമ്മുടെ സൗമ്യ എന്നാ പറയുന്നത് ചപ്പാത്തി കുക്ക് ചെയ്യാൻ പോവുകയാണ്. ನಾ ಮಾಡ್ತೇನೆ ಮತ್ತೆ ಅಡಿಗೆ ಮಸ್ತ್ ಮಾಡ್ತೇನೆ. ನೀನ್ ಮಾತಾಡಿದ್ರೆ ಏನ್ ತಿಕ್ಕೋತಾರಂದ್ರೆ ನಾ ಅಡಿಗೆ ಮಾಡೋದಿಲ್ಲ, ನೀನ ಫುಲ್ ಅಡಿಗೆ ಮಾಡ್ತಿದ್ದೀನಿ. I didn't tell like that. Did I tell that? No. ಅಲ್ಲ ಹಂಗ ಅನ್ಕೋತಾರೆ. That you just asking. ಇಲ್ಲ ಹಂಗ ಅನ್ಕೋತಾರೆ, ನೀ ಹೇಳ್ಬೇಕು ನಾ ಮಸ್ತ್ ಅಡಿಗೆ. I'll write comment saying no, ಮಸ್ತ್ ಅಡಿಗೆ ಮಾಡ್ಕೊಂಡಿರ್ತಾರೆ. ಮಾಡ್ತಿರ್ತಾರೆ. ಇಲ್ಲ ಅಲ್ಲ. ಸೊ ಎವ್ರಿ ಡೇ ಒಂದು 6:30-7 ಅಂತಂದ್ರೆ ಡಿನ್ನರ್ ಮುಗಿಸ್ಬಿಡ್ತೇವೆ. ಸೊ ಇದು ಒಂದು ಹ್ಯಾಬಿಟ್ ಕರೆಕ್ಟಾಗಿ ಮಾಡ್ಕೊಂಡೇವಿ. ಲೈಕ್ ಭಾಳ ಎಫರ್ಟ್ಸ್ ಹಾಕ್ಲಾರ್ದ ಫಾಸ್ಟಿಂಗ್ ಆಗಿಬಿಡ್ತೈತಿ. ಸೊ ನಮ್ದು ನೆಕ್ಸ್ಟ್ ಡೇ ಮೀಲ್ ಅರೌಂಡ್ 8:30 ಮಾರ್ನಿಂಗ್ ಇರ್ತೈತೆ. ಸೊ ಅರೌಂಡ್ 14 hours to 15 hours. 9 o'clock ಅರೌಂಡ್ 15 hours ಆಗ್ತೈತಿ. ಆ್ಯಂಡ್ ದಿಸ್ ಇಸ್ ಲೈಕ್ ವಿ ಫೀಲ್ ಗ್ರೇಟ್. ಲೈಕ್ ಮಲ್ಕೊಳ್ಬೇಕಾದ್ರೆ ಆರಾಮ್ ಲೈಟ್ ಅನ್ನಿಸ್ತೈತಿ. ಆ್ಯಂಡ್ ಡಿನ್ನರ್ ಏನಿರ್ತದೆ ತೋರಿಸ್ತೇನೆ ಅಂತ. ಸೊ ನಾನು ಇವತ್ತು ಸ್ಯಾಲ್ಮನ್ ತಿನ್ನತ್ತೇನೆ. ಮಸ್ತ್ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೇನಿ. ಆ್ಯಂಡ್ ದೆನ್ ಇದೈತಿ ಏನಂತಾರೆ ಮೆಣಸಿನ್ಕಾಯಿ ಪಲ್ಯ. ಲೈಕ್ ದೊಡ್ಡ ಮೆಣಸಿನ್ಕಾಯಿ ಸಿಗೋದಿಲ್ಲ ಇಲ್ಲ, ಬಟ್ ಅದ್ರದ್ದು ಪಲ್ಯ ಮಾಡ್ಕೊಂಡೇನೆ. ಮಣ ಹಾಕಿ ಚಪಾತಿ ಐತಿ. ಆ್ಯಂಡ್ ದೆನ್ ಅತುಲ್ ಇಸ್ ಇಟಿಂಗ್ ವಾಟ್ ಲೈಕ್ ಅವ್ನು 3 ಚಪಾತಿ, ಎಗ್, ಚಿಕನ್ ಆ್ಯಂಡ್ ದೊಡ್ಡ ಮೆಣಸಿನ್ಕಾಯಿ ಪಲ್ಯ. ಆ್ಯಂಡ್ ಅವನಿಗೆ ರೂಢಿ ಮಾಡತ್ತೇನಿ ನಮ್ದು ನಾರ್ತ್ ಕರ್ನಾಟಕ ದೊಡ್ಡ ಮೆಣಸಿನ್ಕಾಯಿ ಆ್ಯಂಡ್ ಎಗ್ ಪ್ಲಾಂಟ್. ಡು ಯು ಲೈಕ್ ದಿಸ್ ಪಲ್ಯ? This is good. Last time she bought ghost pepper. എന്നിട്ട് എൻ്റെ അടുത്ത് വാദിക്കുക. And then she was telling like no, it's not supposed to be spicy. So ಈ ಮೆಣಸಿನ್ಕಾಯಿ ಇಟ್ ಇಸ್ ಫೈನ್. ಲೈಕ್ ದಿಸ್ ಇಸ್ ಫ್ರಮ್ ದ ಲಿಡಲ್. ಸೊ ನಂದು ಒಂದು ಕಾನ್ವರ್ಸೇಷನ್ ಇತ್ತು. ಓಕೆ, ನಾವು ದೊಡ್ಡ ಮೆಣಸಿನ್ಕಾಯಿ ತಿಂತೇವಲ್ಲ, ಹಂಗ ಒಂದು ಇಂಡಿಯನ್ ಸ್ಟೋರ್ನಾಗ ನಂಗೆ ಸಿಕ್ತ. ದೆನ್ ಈ ಸೈಡ್ ಲೈಕ್ ಇದು ಗೋಸ್ಟ್ ಪೆಪ್ಪರ್ಸ್, ಇದು ತಿನ್ನಕ್ ಆಗುದೇ ಇಲ್ಲ ಅಂತ. ನಾ ಇಲ್ಲ ಇದು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ನಾವು ನಮ್ದು ಉತ್ತರ ಕರ್ನಾಟಕನಾಗ ತಿಂತೇವಿ ಅಂತ ನಾ ತಗೊಂಡ್ ಬಂದೆ. ಪಲ್ಯ ಮಾಡಿದೆ ಅರ್ಧ ಅಲ್ಲ, ಲೈಕ್ ಕ್ವಾರ್ಟರ್ ಹಾಕಿದ್ರದ್ರದ್ದು ಇಷ್ಟ ತುಂಡು ಹಾಕಿದ್ರು ಖಾರ ಆತ ತಿನ್ನಕಾಯ್ತು. ದೆನ್ ಐ ವಾಸ್ ಲೈಕ್ ಮತ್ತೆ ಅಡುಗೆ ಮಾಡಿದೆ. ಓಕೆ, ಇಲ್ಲ ಅದು ನನ್ಗೆ ಈಗ ರೂಢಿ ತಪ್ಪೈತಲ್ಲ, ಅದಕ್ಕೆ ನಾನು ತಿನ್ನತಿಲ್ಲ ಅಂತ. ಬಟ್ ಆಮೇಲೆ ಗೊತ್ತಾಗ್ತಾ ಇಟ್ಸ್ ಗೋಸ್ಟ್ ಪೆಪ್ಪರ್ ಆ್ಯಂಡ್ ತಿನ್ನಕ್ಕೆ ಆಗೋದಿಲ್ಲ, ಅದು ಭಾಳ ಖಾರ ಇರ್ತೈತಿ ಅಂತ. ಸೊ ಯೂಶ್ವಲಿ ನಮ್ಮ ಡಿನ್ನರ್ ಹಿಂಗೆ ಇರ್ತೈತಿ. ಪೋರ್ಷನ್ ಸೇಮ್, ಅವನೊಂದು ಸ್ವಲ್ಪ ಚಪಾತಿ ಮತ್ತು ಕಾಬ್ ಜಾಸ್ತಿ ಇರ್ತೈತಿ. ಆ್ಯಂಡ್ ದೆನ್ ಚಿಕನ್ನು ಜಾಸ್ತಿ ಇರ್ತೈತಿ. ಸೊ ದಿಸ್ ಇಸ್ ವಾಟ್ ವಿ ಈಟ್. ಸೊ ಯಾ, that's it for today's vlog. ಜಾಸ್ತಿ ವ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ರೂಢಿ ತಪ್ಪಂದ್ರೆ ನಂಗೆ ಟೈಮ್ ಬೇಕಾಗ್ತೈತಿ ಟು ಕಮ್ ಬ್ಯಾಕ್ ವಿತ್ ದ್ಯಾಟ್ ಎನರ್ಜಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಕಾಮೆಂಟ್ ಮಾಡಿ ತಿಳಿಸ್ರಿ ಏನಾದರೂ ಇತ್ತಂದ್ರೆ. ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಬಾಯ್.